ಬೆಳಗಿನ ಶುಭೋದಯವನ್ನು ತಿಳಿಸ್ತಾ ನಾವೀಗಾಗಲೇ ಸಂಖ್ಯಾ ಪದ್ಧತಿ ಅಧ್ಯಾಯವನ್ನು ಕಲಿತಿದ್ದೀವಿ. ಅದಾದಮೇಲೆ ಬಹುಪದೋಕ್ತಿಗಳು ಕಲಿತ್ವಿ. ಅದಾದಮೇಲೆ ನಿರ್ದೇಶಾಂಕ ರೇಖಾಗಣಿತ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಕಲಿತೀವಿ. ಮಕ್ಕಳೇ, ಈಗ ಮತ್ತೊಂದು ಪಾಠವನ್ನು ಅಥವಾ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೊಂದು ಕಥೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಇದ್ದ. ಆ ಜಮೀನ್ದಾರಿಗೆ ಇಬ್ರು ಮಕ್ಕಳಿದ್ರು. ಒಬ್ಬರ ಹೆಸರು ಅಖಿಲ ಅಂತಂದು, ಮತ್ತೊಬ್ಬರ ಹೆಸರು ಬ್ರಾಹ್ಮಿ. ಅಖಿಲ ಬ್ರಾಹ್ಮಿ ಇಬ್ರು ಭಾರಿ ಚೆನ್ನಾಗಿ ಓದ್ತಾ ಇದ್ರು. ಅವ್ರ ತಂದೆ ಒಳ್ಳೆ ಶಾಲೆಗೆ ಸೇರಿಸಿದ್ರು. ಅವ್ರು ಆಗಿಂದಾಗ ಶಾಲೆಗೂ ಹೋಗಿ ಆ ಮಕ್ಕಳ ಪ್ರಗತಿಯನ್ನು ಏನ್ ಮಾಡ್ತಾ ಇದ್ರು, ಪರಿಶೀಲಿಸ್ಕೊಳ್ತಾ ಇದ್ರು ಜಮೀನ್ದಾರರು. ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಏನು ಎಕ್ಕ ಅಂತಂದು. ಮಕ್ಕಳು ಒಂದಿನ ಅವ್ರ ತಂದೆ ಹತ್ರ, ಜಮೀನ್ದಾರರ ಹತ್ರ, ನಾವು ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಪೆನ್ನುಗಳು ಬೇಕಿದೆ, ನಮಗೆ ಒಂದು 10 ಪೆನ್ ತರಬೇಕು ಅಂತ ಹೋದ್ರು ಅಂಗಡಿಗೆ. ಜಮೀನ್ದಾರ ದುಡ್ಡು ಕೊಟ್ಟು ಕಳಿಸಿದ್ರು. ಅವರು 10 ಪೆನ್ನುಗಳನ್ನು ತಂದು ಕೊಟ್ಟರು. ಇಬ್ಬರಿಂದ ಸೇರಿ ಅಖಿಲ ಮತ್ತು ಬ್ರಾಹ್ಮಿಯಿಂದ ಸೇರಿ 10 ಪೆನ್ನುಗಳನ್ನ ತಂದ್ರು. ಅವರು ತಂದೆ ಹತ್ರ ಹೇಳಿದ್ರು, ತಂದ್ಬಿಟ್ಟು 10 ಪೆನ್ನುಗಳು ತಂದಿದ್ದೀವಿ ಅಂತ. ಆಗ ಅಖಿಲ ನನಗೆ 2 ಪೆನ್ ಇರಲಿ ಅಂತ ತಗೊಂಡ್ಲು. ಬ್ರಾಹ್ಮಿ ಎಷ್ಟು ಪೆನ್ ತಗೊಂಡ್ಲು? ಅಖಿಲ ನನಗೆ 2 ಪೆನ್ ಇರಲಿ ಅಂತ ತಗೊಂಡ್ಲು. ಬ್ರಾಹ್ಮಿ ಎಷ್ಟು ತಗೊಂಡ್ಲು? 8 ಪೆನ್ಗಳನ್ನು ತಗೊಂಡ್ಲು. ಆಗ ಅವ್ರ ತಂದೆ ಏನು, ಜಮೀನ್ದಾರ ಏನ್ ಮಾಡಿದ್ರು, ಮತ್ತೊಂದು ಸರಿ ಅಖಿಲ ನೀನು ಇನ್ನೂ 2 ಪೆನ್ ತಳಮ್ಮ ಅಂತ ಹೇಳ್ಬಿಟ್ಟು ಯಾರಿಗೆ, ಅಖಿಲಂಗೆ ಹೇಳಿ ಎಷ್ಟು ಪೆನ್ ಕೊಡ್ಸಿದ್ರು? 4 ಪೆನ್ ಕೊಡ್ಸಿದ್ರು. ಒಟ್ಟು 4 ಪೆನ್ ಆದ್ರು. ಹಾಗಿದ್ಮೇಲೆ ಬ್ರಾಹ್ಮಿ ಹತ್ರ 6 ಪೆನ್ ನೋಡಿ. ಅವ್ರ ತಂದೆ ಈಗ ಕೊಡಿಸ್ತಾ ಇದ್ದಾರೆ. ಫಸ್ಟ್ ಅಖಿಲ ತೆಗೆದುಕೊಂಡಿರ್ತಕ್ಕಂತಹ ಪೆನ್ ನಾವು ಅಖಿಲನ ಎ ಅಂತ ಕರೆಯೋಣ, ಬ್ರಾಹ್ಮಿನ ಬಿ ಅಂತ ಸೂಚಿಸ್ತಿದೀವಿ. ಅಖಿಲ 2 ಪೆನ್ ತಗೊಂಡಿದ್ಲು, ಇವಳು ಎಷ್ಟು ಪೆನ್ ತಗೊಂಡ್ಲು? 8 ಪೆನ್ ತಗೊಂಡ್ಲು. ಒಟ್ಟು ಎಷ್ಟಾಯ್ತು ಇಬ್ಬರು ಸೇರಿ? 10 ಪೆನ್ ಆಯ್ತು. ಇಲ್ಲಿ ಬ್ರಾಹ್ಮಿ ಮತ್ತೆ ಮಾಡಿದ್ಲು, ಅಖಿಲ 4 ಪೆನ್ ತಗೊಂಡ್ಲು, ಬ್ರಾಹ್ಮಿ 6 ಪೆನ್ ತಗೊಂಡ್ಲು. ಎಷ್ಟಾಯ್ತು? ಈಗ ಅಖಿಲ 7 ಪೆನ್ಗಳನ್ನು ತಗೊಂಡ್ಲು. ಅವ್ರ ತಂದೆ ಅಖಿಲಂಗೆ ಎಷ್ಟು ಕೊಟ್ರು? 7 ಪೆನ್ಗಳನ್ನು ಕೊಟ್ರು. ಹಾಗಿದ್ಮೇಲೆ 3 ಪೆನ್ನುಗಳನ್ನ ಯಾರಿಗೆ? ಬ್ರಾಹ್ಮಿ ಕೊಟ್ರು. ಒಟ್ಟು ಎಷ್ಟಾಯ್ತು? 10. ಇವೆರಡನ್ನು ಕೂಡ್ತಾ ಇದ್ರೆ 10 ಬರ್ತಾ ಇದೆ. ಇಲ್ಲಿ ಬದಲಾಗ್ತಾ ಇರುವುದು ಯಾವುದು? ಯಾವ್ದು ಬದಲಾಗ್ತಾ ಇದೆ? ಇವ್ರು ಅಖಿಲ ತೆಗೆದುಕೊಳ್ತಕ್ಕಂತ ಪೆನ್ನುಗಳ ಸಂಖ್ಯೆ, ಬ್ರಾಹ್ಮಿ ತೆಗೆದುಕೊಳ್ತಾ ಇರ್ತಕ್ಕಂತ ಪೆನ್ನುಗಳ ಸಂಖ್ಯೆ ಬದಲಾಗ್ತಾ ಇದೆ. ಅವಾಗ ಅವ್ರ ತಂದೆ ಕೇಳಿದ್ರು, ಇದರಿಂದ ನಿಮ್ಗೆ ಏನು ಅರ್ಥ ಆಗ್ತಾ ಇದೆ? ಯಾರಿಗೆ? ಅಖಿಲಂಗೂ ಬ್ರಾಹ್ಮಿಗೂ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದು ವ್ಯತ್ಯಾಸ, ನಾವು ತಂದಿರ್ತಕ್ಕಂತಹ ಪೆನ್ನುಗಳಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ ಪಾಪ. ಅವ್ರ ತಂದೆ ಹೇಳ್ತಾ ಇದಾರೆ, ನಾವು ತಂದಿರ್ತಕ್ಕಂಥ ಪೆನ್ನುಗಳಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ ಪಾಪ. ಬಟ್ ನಾನು ಮತ್ತೆ ಬ್ರಾಹ್ಮಿ ತೆಗೆದುಕೊಳ್ತಾ ಇರ್ತಕ್ಕಂತಹ ಪೆನ್ನುಗಳ ಸಂಖ್ಯೆಯಲ್ಲಿ ಏನಾಗ್ತಾ ಇದೆ? ಬದಲಾವಣೆ ಆಗ್ತಾ ಇದೆ ಅಂತ ಯಾರು ಹೇಳಿದ್ರು? ಅಖಿಲ ಹೇಳಿದ್ದು. ಹಾಗಿದ್ಮೇಲೆ ಈ ಬದಲಾಗ್ತಕ್ಕಂಥದ್ದು ಇದೆ ಅಲ್ವಾ, ಇವನ್ನೇನಂತ ಕರಿತೀವಿ ನಾವು? ಚರಾಕ್ಷರ. ಅದನ್ನ ನಾವು ಯಾವ್ದ್ರಿಂದ ಸೂಚಿಸಿದ್ವಿ? ಅಖಿಲನ್ನ ಎ ಅಂತ ಸೂಚಿಸ್ತಾ ಇದೀವಿ, ಬಿ ಇಂದ. ಹಾಗಿದ್ಮೇಲೆ ಈ ರೀತಿಯ ಬದಲಾಗ್ತಕ್ಕಂಥದ್ದು ಎಷ್ಟು ಬದಲಾಗ್ತಾ ಇದಾವೆ? 2 ಬದಲಾಗ್ತದೆ. ಈ ಭಾಗನೂ ಬದಲಾಗ್ತಾ ಇದೆ, ಇದು ಈ ಪಾರ್ಟ್ ಬದಲಾಗ್ತದೆ. ಅಖಿಲ ತೆಗೆದುಕೊಳ್ತೋದು ಬದಲಾಗ್ತಾ ಇದೆ, ಬ್ರಾಹ್ಮಿ ತೆಗೆದುಕೊಳ್ತೋದು. ಆಗ ಅಖಿಲ ಏನ್ ಹೇಳಿದ್ಲು? ಇಲ್ಲಿ ಎಷ್ಟು ಚರಾಕ್ಷರಗಳಿದಾವೆ? 2 ಚರಾಕ್ಷರಗಳಿದಾವೆ ಪಾಪ ಅಂತ ಹೇಳಿದ್ಲು. ಅವಾಗ ಅವ್ರ ತಂದೆ ಹೇಳ್ತಾರೆ, ಇದನ್ನ ಈ ರೀತಿಯ ಸಮಸ್ಯೆಗಳು ಇದ್ದಾಗ ಇವನೇನಂತ ಕರಿತೀವಿ? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ
ಅಂತಂದು ಏನು ಹೇಳಿದ್ರು ಅವ್ರ ತಂದೆ ಹೇಳ್ತಾರೆ. ಇಲ್ಲಿಗೆ ಈ ಒಂದು ಕಥೆಯನ್ನ ಮುಗಿಸೋಣ. ನಾವಿವತ್ತು ಯಾವ ಚಾಪ್ಟರ್ ಕಲಿಯೋಣಂತೆ? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತಕ್ಕಂಥ ಒಂದು ಅಧ್ಯಾಯವನ್ನ ಕಲಿಯೋಣ. ಅದು ಕಲಿಯುವುದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ, ನಾವೀಗಾಗಲೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನ ಎಲ್ಲಿ ಕಲ್ತಿದೀವಿ? 8ನೇ ತರಗತಿಯಲ್ಲಿ ಕಲ್ತಿದ್ವಿ. ಅದಾದ್ಮೇಲೆ ಬಹುಪದೋಕ್ತಿಗಳು ಇಲ್ಲಿ ಕಲ್ತಿದ್ವಿ. ಫಸ್ಟ್ ಚಾಪ್ಟರ್ ಶುರು ಹೇಳುತ್ತೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಬರುವುದಕ್ಕಿಂತ ಮುಂಚೆ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಬರೋಣ. ಉದಾಹರಣೆ ನೋಡಿ, x ಪ್ಲಸ್ 10 ಇಸ್ ಈಕ್ವಲ್ಸ್ ಟು 15. ಇಲ್ಲಿ ಎಷ್ಟು ಚರಾಕ್ಷರ ಇದೆ? ಒಂದೇ, ಹೌದಾ? ಇಲ್ಲಿ ಒಂದು ಚರಾಕ್ಷರ ಇದೆ. ಈಗ ಇದ್ರ ಬೆಲೆ ಎಷ್ಟು? ಈ ಕಡೆ ಎಷ್ಟಿದೆ? 15. ನಾನು x ಗೆ ಯಾವ ಬೆಲೆಯನ್ನ ಹಾಕಿದ್ರೆ ಎರಡು ಕಡೆಗೂ ಸಮ ಆಗುತ್ತೆ? 5 ಹಾಕಿದ್ರೆ ಸಮ ಆಗುತ್ತೆ. ನೋಡಿ, ಈ 10 + 10 ಆ ಕಡೆ ಕಳಿಸಿದ್ರೆ ಏನಾಯ್ತು? -10. x is equals to 15 - 10 ಅಥವಾ x is equals to 5. ಅಥವಾ ಎರಡೂ ಕಡೆಗೆ ನಾವು ಈ ಚರಾಕ್ಷರದ ಜೊತೆಗೆ ಯಾವ್ದಿದೆ? 10 ಇದೆ. 10 ಕಳೆಯುವಂತೆ x + 10 is equals to 15 ಅಂತಿತ್ತು. x + 10 - 10 is equals to 15 - 10. 10 10 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಈ ಕಡೆ ಉಳಿದಿದ್ದೆಷ್ಟು? 5. 15ರಲ್ಲಿ 10 ಹೋದ್ರೆ 5. x ಬೆಲೆ ಎಷ್ಟು? 5. ಅಂದ್ರೆ x ಬೆಲೆ ಏನಾಯ್ತು? ಬಸ್ ನನಗೆ ಇಲ್ಲೆಷ್ಟು? 5. ಇಲ್ಲಿ ಒಂದು ಚರಾಕ್ಷರ ಉಳ್ಳ ಸಮೀಕರಣದಲ್ಲಿ ಎಷ್ಟು ಪರಿಹಾರಗಳಿರ್ತಾವಪ್ಪ ಅಂದ್ರೆ ಒಂದೇ ಪರಿಹಾರ ಇರೋದು. x ನಲ್ಲಿ ಬೇರೆ ಬೆಲೆ ಸಿಗುವುದಿಲ್ಲ. ಇಲ್ಲಿ 5 ಹೊರತುಪಡಿಸಿ ಬೇರೆ ಬೆಲೆ ಬರೋಕ್ಕಾಗಲ್ಲ. ಬರೆಯಕ್ಕಾಗುತ್ತಾ ಬೇರೆ ಬೆಲೆ? ಇಲ್ಲ. ಅಂದ್ರೆ ಇದಕ್ಕೆ ಪರಿಹಾರ ಏನು? ಒಂದು ಚರಾಕ್ಷರ ಉಳ್ಳ ಸಮೀಕರಣಗಳಲ್ಲಿ ಎಷ್ಟು ಪರಿಹಾರ ಇರುತ್ತೆ? ಒಂದೇ ಒಂದು ಪರಿಹಾರ ಇರುತ್ತೆ. ಹಾಗಿದ್ಮೇಲೆ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಅದು ಅದರ ಮಹತ್ತಮ ಘಾತ ಎಷ್ಟಿರ್ತದೆ? 1. ಮಹತ್ತಮ ಘಾತ ಎಷ್ಟು? 1. ಈ ತರದ ಸಮೀಕರಣಗಳನ್ನ ನಾವು ರೇಖಾತ್ಮಕ ಸಮೀಕರಣಗಳು ಅಂತಂದು ಏನ್ ಮಾಡ್ತೀವಿ? ಕರಿತೀವಿ. ಅಂದ್ರೆ ಈ ಸಮೀಕರಣವನ್ನ ಬಿಡಿಸಿ ನಾವು ನಕ್ಷಾ ರೂಪದಲ್ಲಿ ಹೇಳಿದ್ರೆ ಗೆರೆ ಏನಾಗುತ್ತೆ? ಒಂದು ಗೆರೆ ಬರುತ್ತೆ. ಅದಕ್ಕೆ ಅದನ್ನ ಏನ್ ಕರಿತೀವಿ? ರೇಖಾತ್ಮಕ ಸಮೀಕರಣ ಅಂತಾನು ಕರಿತೀವಿ. ಹಾಗಿದ್ಮೇಲೆ ನಾವು ಹೋದ ವರ್ಷದ ಒಂದು ಚರಾಕ್ಷರವುಳ್ಳ ಪರಿಹಾರ ಎಷ್ಟಿದೆ ಅಂತ ಗೊತ್ತಾಯ್ತು. ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಬರೋಣಂತೆ. ನಾನು ಇಲ್ಲಿ ಬರ್ತೀನಿ. x + y is equals to 5. ಎಷ್ಟು ಚರಾಕ್ಷರಗಳಿದಾವೆ? ಎರಡು ಚರಾಕ್ಷರಗಳಿದಾವೆ. ಒಂದು x ಒಂದು y is equals to 5. ನಾನು ಇದನ್ನ ಹೇಳಿಕೆ ರೂಪದಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದಕ್ಕಿಂತ ಪೂರ್ವದಲ್ಲಿ ಇದನ್ನ ನಾವು ಮಾತುಕೋಣ. ಯಾವುದು? x + y is equals to 5 ಅಂತಕ್ಕಂಥದ್ದು. ನೋಡಿ, ನಾನು 1 + 4 is equals to ಎಷ್ಟು? 5. ನೆಕ್ಸ್ಟ್ 2 + 2 is equals to ಎಷ್ಟು? 5. 2 ವೆರಿ ಗುಡ್. 2 + 3 is equals to ಎಷ್ಟು? 5. ನೆಕ್ಸ್ಟ್ 3 + 2 is equals to ಎಷ್ಟು? 5. ನೆಕ್ಸ್ಟ್ ಮತ್ತೇನು ಬರೀಬಹುದು? 0 + 5 is equals to 5. 5 + 0 is equals to 5. ಮತ್ತೆ 4 + 1 is equals to 5. ಮತ್ತೇನು ಬರೀಬಹುದು? 2.5 2.5 + 2.5 is equals to 5. ಮತ್ತೇನು ಬರೀಬಹುದು? ನೋಡಿ, -1 + 6 is equals to 5. ಮತ್ತೆ ಎಷ್ಟು ರೀತಿ ಬರೀಬಹುದು? -2 + 7 is equals to 5. ಅಥವಾ 7 - 2 is equals to 5 ಬರೀಬಹುದು. 9 - 4 is equals to 5 ಬರೀಬಹುದು. ಎಷ್ಟು ರೀತಿ ಬರೀಬಹುದು?
ಎಷ್ಟು ಬರೀಬಹುದು? ಬೇಕಾದಷ್ಟು ಬರೀಬಹುದು. ನೋಡಿ ಇವೆಲ್ಲವೂ ಯಾವುದನ್ನ ಪ್ರತಿಬಿಂಬಿಸ್ತು ಅಂದ್ರೆ ಇಲ್ಲಿ ಬರೆದಿರ್ತಕ್ಕಂತಹ ಒಂದು ಸಮೀಕರಣವನ್ನು ಪ್ರತಿಬಿಂಬಿಸ್ತದೆ. ನಾನು ಆಗಲೇ ಬರೆದಿದ್ದೆ ಒಂದು ಚರಾಕ್ಷರವುಳ್ಳ ಎಕ್ಸ್ ವ್ಯಾಲ್ಯೂ ಎಷ್ಟು? 5 ಹೊರತುಪಡಿಸಿ ಬೇರೆ ಇಲ್ಲ. ಬಟ್ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅನ್ನೋದ್ರಲ್ಲಿ ಎಷ್ಟು ಬೆಲೆ ತುಂಬಬಹುದು? ಎಕ್ಸ್ಗೂ ವೈಗೂ. ಈ ಕಡೆ ಇರೋದೆಲ್ಲ ಎಕ್ಸ್, ಈ ಕಡೆ ಇರೋದೆಲ್ಲ ವೈ, ಈ ಕಡೆ ಇರೋದೆಲ್ಲ ಎಕ್ಸ್, ಈ ಕಡೆ ಇರೋದೆಲ್ಲ ವೈ. ಹಾಗಿದ್ದು ಎಷ್ಟು ಬೆಲೆಗಳನ್ನು ಬರೀಬಹುದು? ಎಷ್ಟು ಬೆಲೆಗಳನ್ನು ಬರೀಬಹುದು? ಎಕ್ಸ್ಗೂ ವೈಗೂ ಅಪರಿಮಿತ ಬೆಲೆಗಳನ್ನು ಬರೀಬಹುದು. ಎಕ್ಸ್ ಮತ್ತು ಅಪರಿಮಿತವಾದ ಬೆಲೆಗಳನ್ನು ಏನ್ ಮಾಡಬಹುದು? ಬರೀಬಹುದು. ಹಾಗೆ ಇದರ ಆದರ್ಶ ರೂಪ ಏನು? ಈ ರೀತಿಯ ಸಮೀಕರಣದ್ದು ಯಾವುದು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ಯಾವ ರೀತಿ ಬರೀತೀವಿ ಅಂದ್ರೆ ax plus by plus c is equals to 0. ax plus by plus c is equals to 0. ನಾನು ಈ ಸಮೀಕರಣವನ್ನು ಬರೆದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ x plus y is equals to 5 ಅಂತ ಬರೆದಿದ್ವಿ. ಹಾಗೆ ಇದು ಆದರ್ಶ ರೂಪದಲ್ಲಿ ಇದೆಯಾ? ಇದು ಆದರ್ಶ ರೂಪ. ನಾನು ಇಲ್ಲಿ ಬರೆದಿರೋದು ಇದು ಆದರ್ಶ ರೂಪ. ಯಾವುದು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಯಾವುದು? ax plus by plus c is equals to 0. ಮೇಲೆ ಬರೆದಿರತಕ್ಕಂತಹ ಸಮೀಕರಣ ಆದರ್ಶ ರೂಪದಲ್ಲಿ ಇದೆಯಾ? ಈ ರೂಪದಲ್ಲಿ ಇದೆಯಾ? ನೋಡಿ ಈ ಕಡೆಗೆ ಎಷ್ಟು ಪದ? 1 2 3 is equals to 0. ಹೌದಾ? ಈ ಕಡೆಗೆ ಎಷ್ಟು ಪದಗಳಿದಾವೆ? ಎರಡೇ ಪದ ಇದಾವೆ. ಹೌದಾ? ಮತ್ತು ಅದನ್ನು ಆದರ್ಶ ರೂಪದಲ್ಲಿ ಹೇಗೆ ಬರೀಬಹುದು ನಾವು? ಇನ್ ಮೇಲ್ಗಡೆ ಇರ್ತಕ್ಕಂಥದ್ದು ಆದರ್ಶ ರೂಪದಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಯಾಕೆ? ಎರಡೇ ಪದಗಳಿದ್ದಾವೆ. ಎಷ್ಟು ಪದ ಇರಬೇಕಿತ್ತು? 3 ಪದ. ಆದ್ಮೇಲೆ ಹೇಗೆ ಬರೀಬಹುದು ನಾನು ಇದು ಆದರ್ಶ ರೂಪದಲ್ಲಿ? ಯಾವ ರೀತಿ ಬರೀಬಹುದು ಆದರ್ಶ ರೂಪದಲ್ಲಿ? x plus y is equals to 5 ಅನ್ನೋದು ನೋಡೋಣ, ಪ್ರಯತ್ನ ಪಡಬಹುದಲ್ವಾ? ನಾ ಇಲ್ಲಿ ಎಷ್ಟು ಪದಗಳಿದಾವೆ? 3 ಪದಗಳಿದಾವೆ. ಇದನ್ನ 3 ಪದ ಮಾಡಕ್ಕಾಗಲ್ವಾ? ಪ್ರಯತ್ನ ಪಡಿ, ನೋಡೋಣ, ಬದಲಾವಣೆ ಮಾಡಿ ನೋಡೋಣ. ಇದು ಆದರ್ಶ ರೂಪ ಇಲ್ಲಿರೋದು, ಇಲ್ಲಿ ಆದರ್ಶ ರೂಪದಲ್ಲಿ ಇಲ್ಲ. ಇದನ್ನ ಹೇಗೆ ಬರೆಯೋದು? ಹೀಗೆ ಇರಬೇಕು. ಏನ್ ಬದಲಾವಣೆ ಮಾಡಬಹುದು? ಗೊತ್ತಾಗಲಿಲ್ಲ. ಕೂತ್ಕೋ. ಮತ್ತೆ ವೆರಿ ಗುಡ್. 5 ಈ ಕಡೆ ಬಂದ್ರೆ ಏನಾಯ್ತು? -5 ಎಕ್ಸ್ ಪ್ಲಸ್ ವೈ ಮೈನಸ್ 5. ಆ ಕಡೆಗೆ ಏನು ಇಲ್ಲ ಅಂದ್ರೆ ಪ್ಲಸ್ 5 ಈ ಕಡೆ ಬಂದ್ರೆ ಏನಾಯ್ತು? -5. ಈಗ x ಇರೋ ಜಾಗದಾಗ x ಇದೆ, y ಇರೋ ಜಾಗದಾಗ y ಇದೆ, c ಇರೋ ಜಾಗದಾಗ -5 ಇದೆ. ಹಾಗಿದ್ಮೇಲೆ x ಇರೋ ಸಹಗುಣಕ ಏನು? a. x ನ ಸಹಗುಣಕ ಇಲ್ಲ. x ನ ಸಹಗುಣಕ ಇಲ್ಲ 1. ಏನು ಇಲ್ಲ ಅಂದ್ರೆ ಏನಂತ? 1. y ನ ಸಹಗುಣಕ ಏನು? ಏನಿರಲ್ಲ ಅಂದ್ರೆ ಏನಂತ? 1. ಈಗ ಇನ್ನೊಂದು ನೋಡ್ರಿ, 2x is equals to 5y minus 8. ಇದು ಆದರ್ಶ ರೂಪದಲ್ಲಿ ಇದೆಯಾ? ವೆರಿ ಗುಡ್. ಇದು ಆದರ್ಶ ರೂಪದಲ್ಲಿ ಇದೆಯಾ? ಇಲ್ಲ. ಮತ್ತೆ ಇದನ್ನು ಆದರ್ಶ ರೂಪಕ್ಕೆ ತರೋದು ಹೇಗೆ? ಎದ್ದೇಳ 2x ಪ್ಲಸ್ 5y is equals to 8. ನೋಡು, ಇಲ್ಲಿ ಇರ್ತಕ್ಕಂಥದ್ದು ನಾವು ಬರ್ದಿದ್ದೀವಿ. ಯಾವ್ದನ್ನ? ಈಸ್ ಈಕ್ವಲ್ ಟು ಪ್ಲಸ್ ಮಾಡ್ಬೇಕಾ? ಮೈನಸ್. ಇದು ಪ್ಲಸ್. ಈ ಕಡೆ ಅದು ಮೈನಸ್. 2x minus 5y plus 8 is equals to 0. ನೋಡಿ, ಆದರ್ಶ ರೂಪಕ್ಕೆ ಬಂತು. ಈ ಪ್ಲಸ್ 5y ನ ಕಡೆ ತಂದ್ವಿ, ಈ ಕಡೆ ತಂದ್ವಿ. ಮೈನಸ್ 8 ನ ಕಡೆ ತಂದ್ವಿ, ಈ ಕಡೆ ತಂದ್ವಿ. ಪ್ಲಸ್ 5y ಈ ಕಡೆ ಬಂದಿದ್ದಕ್ಕೆ ಏನಾಯ್ತು? -5y ಆಯ್ತು. -8 ಈ ಕಡೆ ಬಂದಿದ್ದಕ್ಕೆ ಏನಾಯ್ತು? ಪ್ಲಸ್ 8 is equals to 0. ಈಗ ನಾವು ಆದರ್ಶ ರೂಪದಲ್ಲಿ ಯಾವುದೇ ಒಂದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಬರೆಯೋದು ಹೇಗೆ ಅಂತ ಗೊತ್ತಾಯ್ತು. ಈಗ ಇಲ್ಲಿ ನೋಡೋಣಂತೆ. ಈಗ ax plus by plus c is equals to 0 ಬರ್ದಿದ್ದೀವಿ. ಹೋಲ್ಸೋಣ ಅಂತ ಏನೇನಿದೆ ಅಂತ. x ಇರೋ ಜಾಗದಲ್ಲಿ x ಇದೆ, a ಇರೋ ಜಾಗದಲ್ಲಿ 2 ಅಂದ್ರೆ a ಎಷ್ಟು 2, b ಇರೋ ಜಾಗದಲ್ಲಿ 5. ನೋಡಿ -5, c ಇರೋ ಜಾಗದಲ್ಲಿ 8. ಈ ರೀತಿ ನಾವು ಆ ಸಹಗುಣಕಗಳನ್ನು ನೋಡಬೇಕು, ಗುರುತಿಸ್ತಾ ಹೋಗಬೇಕು. x ನ ಸಹಗುಣಕ ಯಾವುದು? a. ಇಲ್ಲಿ x ನ ಸಹಗುಣಕ ಯಾವುದು? 2. y ನ ಸಹಗುಣಕ ಯಾವುದು? -2.
y ನ ಸಹಗುಣಕ ಯಾವುದು b. ಇಲ್ಲಿ c ನ ಸಹ ಇದು c ಜಾಗದಲ್ಲಿ ಯಾವುದು a. ಸ್ಥಿರಾಂಕ ಇದು. ಎರಡು ಚರಾಕ್ಷರಗಳು ಒಂದು ಸ್ಥಿರಾಂಕವನ್ನು ಬಳಸ್ಕೊಂಡು ಏನ್ ಮಾಡ್ತೀವಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಬರೀತೀವಿ. ಹಾಗಿದ್ಮೇಲೆ ಇಲ್ಲಿ ಎ ಬಿ ಸಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎ ಕಾಮ ಬಿ ಕಾಮ ಸಿ ಗಳು ಎಂತಹ ಸಂಖ್ಯೆಗಳು ಅಂತಂದ್ರೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂದ್ರೆ ಯಾವ ಬರ್ತವೆ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಇವನ್ನೆಲ್ಲವನ್ನು ಸೇರಿಸಿ ನಾವೇನು ಕರಿತೀವಿ ವಾಸ್ತವ ಸಂಖ್ಯೆ. ಈ ಎಲ್ಲ ಬೆಲೆಗಳನ್ನ ಕೊಡಬಹುದು ಯಾವುದಕ್ಕೆ? ಎ ಬಿ ಮತ್ತು ಸಿ ಗಳಿಗೆ. ಇದರಲ್ಲಿ ಯಾವುದು ಕೊಡಲ್ಲ ಅಂದ್ರೆ ಎ ಮತ್ತು ಬಿ ಗೆ ಯಾವುದು ಕೊಡೋದಿಲ್ಲ? ಸೊನ್ನೆಯನ್ನ ಹೊರತುಪಡಿಸಿ ಸೊನ್ನೆಯನ್ನು ಕೊಡಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಾನೇನಾದ್ರೂ ಸೊನ್ನೆ ಅಂತ ಕೊಟ್ಬಿಟ್ಟೆ ಅಂತಂದ್ರೆ ಏನಾಯ್ತು? ಝೀರೋ ಆಗುತ್ತೆ. ಆ ಟರ್ಮ್ ಇಲ್ಲ, ಎಕ್ಸ್ ಅನ್ನೋದು ಇಲ್ಲದಾಗ ಆಗುತ್ತೆ. ಚರಾಕ್ಷರನೇ ಏನಾಗುತ್ತೆ? ಇಲ್ಲದಾಗ ಆಗುತ್ತೆ. ಅದಕ್ಕೆ ನಾವು ಯಾವುದು ಎ ಮತ್ತು ಬಿ ಗೆ ಮಾತ್ರ ಏನ್ ಕೊಡುವುದಿಲ್ಲ? ಸೊನ್ನೆಯನ್ನ ಹೊರತುಪಡಿಸಿ ಉಳಿದೆಲ್ಲ ವಾಸ್ತವ ಸಂಖ್ಯೆಗಳ ಬೆಲೆಗಳನ್ನು ಏನ್ ಮಾಡ್ತೀವಿ? ಕೊಡ್ತೀವಿ. ಸಿಗೆ ಏನ್ ಮಾಡಬಹುದು? ಝೀರೋ ಕೊಡಬಹುದು. ಇವನ್ನೇನು ಕರಿತೀವಿ ನಾವು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಈಗ ಮುಂದುವರ ಈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ನಾನು ಹೇಳಿದ ಅಪರಿಮಿತ ಪರಿಹಾರಗಳಿದ್ದಾವೆ. ನಾವು ನಕ್ಷಾ ವಿಧಾನದಲ್ಲಿ ಯಾವ ರೀತಿ ಗುರುತಿಸ್ತಕ್ಕಂಥದ್ದು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಕೊಡ್ತಾರೆ. ನಾವು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಆಲ್ರೆಡಿ ನಾವು ಈ ಚೌಕಳಿ ಹಾಳೆಯಲ್ಲಿ ಗುರುತಿಸತಕ್ಕಂಥದ್ದನ್ನು ನೋಡಿದೀವಲ್ವಾ? ಒಂದು ಸಮತಲವನ್ನ ಎಷ್ಟು ಭಾಗವನ್ನಾಗಿ ಮಾಡಿರ್ತೀವಿ? 4 ಭಾಗಗಳನ್ನಾಗಿ ಮಾಡಿರ್ತೀವಿ. ಈ ಮೇಲ್ಭಾಗವನ್ನು ಯಾವ ಅಂತ ಕರಿತೀವಿ? y. ಇದನ್ನ y', ಇದನ್ನ x ಡ್ಯಾಶ್. ಹೌದಾ? ಈ y ಅಕ್ಷ y ಡ್ಯಾಶ್ ಅಕ್ಷ, x ಡ್ಯಾಶ್ ಅಕ್ಷ ಯಾವ ಬಿಂದುವಿನಲ್ಲಿ ಸೇರ್ತವೆ? ಮೂಲ ಬಿಂದು. ಅಂದ್ರೆ x ಮೇಲೆ ಇರ್ತಕ್ಕಂತಹ 0, y ಮೇಲೆ ಇರ್ತಕ್ಕಂತಹ 0, ಅದನ್ನೇನು ಕರಿತೀವಿ? 0,0. ಹಾಗಿದ್ಮೇಲೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂದ್ರೆ 0,0. ಇದನ್ನ ಈ OX ಅಕ್ಷವನ್ನ ಎಂತ ಅಕ್ಷ ಅಂತ ಕರಿತೀವಿ? ಇದರ ಮೇಲೆ ಎಂತ ಸಂಖ್ಯೆಗಳನ್ನು ಗುರುತಿಸ್ತೀವಿ? ಧನ ಸಂಖ್ಯೆಗಳನ್ನ ಗುರುತಿಸ್ತೀವಿ. ಆದ್ರಿಂದ ಅದನ್ನ ಧನ ಅಕ್ಷ ಅಂತ ಕರಿತೀವಿ, OX ಅಕ್ಷವನ್ನ. ಹಾಗಿದ್ಮೇಲೆ ಪ್ರತಿ 1 ಸೆಂಟಿಮೀಟರ್ಗೆ ಒಂದೊಂದನ್ನು ಏನ್ ಮಾಡ್ತೀವಿ? ನಿಮ್ಮ ಚೌಕಳಿ ಹಾಳೆಯಲ್ಲಿ ಆಲ್ರೆಡಿ ಏನಾಗಿರುತ್ತೆ? ಬಾಕ್ಸ್ ಇರ್ತದೆ. 10 ಸಣ್ಣ ಬಾಕ್ಸ್ಗಳಿಗೆ ಒಂದು ದೊಡ್ಡ ಬಾಕ್ಸ್ ಇರ್ತದೆ. ಅದನ್ನ ಗುರುತಿಸ್ತಾ ಬರ್ತೀವಿ. ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದನ್ನ ಗುರುತಿಸ್ತೀವಿ. +1, +2, +3, +4, +5, +6, +7. ಈ ಕಡೆ ನಾವು ಗುರುತಿಸ್ತಾ ಬರ್ತೀವಿ. +1, +2, +3, +4, +5, +6 ಮುಂದುವರಿಯುತ್ತದೆ. ಯಾವ ಮಾರ್ಕ್ ಹಾಕಿದೀವಿ ಅಂತಂದ್ರೆ ಆ ರೇಖೆ ಏನಾಗುತ್ತೆ? ಮುಂದುವರಿಯುತ್ತೆ ಅಂತ. ನೆಕ್ಸ್ಟ್ ಈ ಕಡೆ ಬರೋಣ ಅಂತ. -1, -2, -3, -4, -5, ಈ ಕಡೆ ಬರೋಣ. ಇಲ್ಲಿ ಏನು ಗುರುತಿಸ್ತೀವಿ? -1, -2, -3, -4, ಈ x ಮತ್ತು x' ಅಕ್ಷವನ್ನ ನಾವು ಪಾದ ಸೂಚಕಗಳು ಅಂತ ಕರಿತೀವಿ. ಅಂತ ಕರಿತೀವಿ x ಮತ್ತು x' ಅನ್ನ ಪಾದ ಸೂಚಕ ಅಂತ ಕರಿತೀವಿ. y ಮತ್ತು y' ಅನ್ನ ಲಂಬ ಸೂಚಕ ಅಂತ ಏನ್ ಕರಿತೀವಿ, ಅಥವಾ ಲಂಬ ರೇಖೆ, ಇದನ್ನ ಅಡ್ಡ ರೇಖೆ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಈಗ ಈ ಎರಡು ಅಕ್ಷಗಳು ಯಾವುದು? OX ಮತ್ತು OY ಅಕ್ಷಗಳಿದಾವಲ್ವಾ? ಎಂತ ಅಕ್ಷಗಳು? ಧನಾತ್ಮಕ ಅಕ್ಷಗಳು. ಇವೆರಡರ ನಿರ್ದೇಶಾಂಕಗಳು ಇಲ್ಲಿ ಇದನ್ನ ಮೊದಲನೇ ಚತುರ್ಥಕ ಕರಿತೀವಿ ಅಂತಂದು ಎಲ್ಲ ಹೇಳಿದ್ದೆ ನಿಮಗೆ.
ಯಾವ ಚಾಪ್ಟರ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಹೇಳಿದ್ವಿ. ಹಾಗಿದ್ಮೇಲೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಹೇಳಿದ್ವಿ. ಹಾಗಿದ್ಮೇಲೆ ಈ ಒಂದು ಮೊದಲನೇ ಚತುರ್ಥಕದಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಯಾವ ಅಂತೂ ನಮಗೆ ಗೊತ್ತು. ಯಾವ ಬರ್ತದೆ ಇದು ಕೊಂಡ್ಕೊಂಡಿರ್ತಕ್ಕಂಥ ಚಿಹ್ನೆಗಳು ಯಾವ್ಯಾವು? ಹೌದಾ? ನೆಕ್ಸ್ಟ್ ಇದು ಎಷ್ಟನೇ ಚತುರ್ಥಕ? ಎರಡನೇ ಚತುರ್ಥಕ. ಹಾಗಿದ್ಮೇಲೆ ಇಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಎಕ್ಸ್ ಮೇಲೆ ಏನಿದೆ? ವೈ ಮೇಲೆ ಏನಿದೆ? ಈಗ ಮೂರನೇ ಚತುರ್ಥಕಕ್ಕೆ ಬರೋಣ. ನಾಲ್ಕನೇ ಚತುರ್ಥಕಕ್ಕೆ ಬರೋಣ. ಇಲ್ಲ ಕಾಣ್ತವೆ, ಇವೆರಡು ಹೊಂದ್ಕೊಂಡಿರ್ತವೆ. ಪ್ಲಸ್ ಕಾಮ ನೋಡಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಗುರುತಿಸ್ಬೇಕಾದ್ರೆ ಹೇಗೆ ಗುರುತಿಸ್ತೀವಿ? ಈ ಕಡೆಯಿಂದ ಬಂದಿರ್ತೀವಿ. 1 2 3 4 5 6 ಗುರುತಿಸಿದಿರಿ. ಅದಕ್ಕೆ ಹೇಳ್ತಿರೋರು ಈ ಕಡೆ 1 2 3 4 5 ಹಿಂಗೆ ಗುರುತಿಸ್ತೀವಿ. ಈ ಕಡೆಯಿಂದ 1 2 3 4 5 6 7 ಹೀಗೆ ಗುರುತಿಸೋದು. ಗುರುತಿಸೋದೆಲ್ಲ ಗುರುತಿಸ್ಬೇಕು. 0ಇಂದ ಪ್ರಾರಂಭಿಸಿ ಈ ಕಡೆ 1 2 3 4 5 6 7. ಈ ಕಡೆಗೂ ಅಷ್ಟೇ 1 2 3 4 5 6 ಉಲ್ಟಾ ಈಗಲೇ ಗುರುತು. ಈ ಸಂಖ್ಯಾ ರೇಖೆಯನ್ನು ಯಾವ ರೀತಿ ಬರೀತೀವೋ ಅದನ್ನೇ ಬಳಸಿ ಬರೀಬೇಕು. ಹೇಳ್ತಿರೋದು ಅರ್ಥ ಆಗ್ತಿದೆ? ಈಗ ಈ ಒಂದು ನಕ್ಷಾ ವಿಧಾನದಲ್ಲಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಪರಿಹಾರಗಳಿದ್ದಾವೆ ಅಂತ ನಾವು ಯಾವ ರೀತಿ ಗುರುತಿಸಬೇಕು? ಉದಾಹರಣೆ ಯಾವುದೋ ಒಂದು ಸಮೀಕರಣವನ್ನು ಬರ್ಕೋಣ. ಈಗ ನೋಡಿ, ನಾನು ಒಂದು ಅಂಗಡಿಗೆ ಹೋಗಿದ್ದೀನಿ, 3 ಪೆನ್ ತೊಗೊಂಡಿದ್ದೀನಿ. 3 ಪೆನ್ ತೊಗೊಂಡಿದ್ದೀನಿ. ಎಷ್ಟು ಪೆನ್ ತೊಗೊಂಡೆ? 3 ಪೆನ್ ತೊಗೊಂಡೆ. 2 ಪೆನ್ಸಿಲ್ ತೊಗೊಂಡೆ. 3 ಪೆನ್ಸಿಲ್, 3 ಪೆನ್ನು, 3 ಪೆನ್ನು ಪ್ಲಸ್ 2 ಪೆನ್ಸಿಲ್. ಅವನ ಅಂಗಡಿ ಅವನಿಗೆ ದುಡ್ಡು ಕೊಡ್ಬೇಕಲ್ವ? ನನಗೆ 3 ಪೆನ್ ತೊಗೊಂಡಿದ್ದೆ, 2 ಪೆನ್ಸಿಲ್ ತೊಗೊಂಡಿದ್ದೆ, ದುಡ್ಡು ಕೊಡ್ಬೇಕು ಅಂಗಡಿ ಅವನಿಗೆ. ಎಷ್ಟು ಕೊಡ್ಬೋದು? ಎಷ್ಟು ಕೊಡೋಣ? 20 ರೂಪಾಯಿ ಕೊಡೋಣ. 25 ಕೊಟ್ವಿ ಅಂತ ಇಟ್ಕೊಳ್ಳೋಣ. ಅವಾಗ ಎಷ್ಟೆಷ್ಟು ಬೇಕಾಗುತ್ತೆ? ಪೆನ್ಸಿಲಿಗೆ ಎಷ್ಟು? ಪೆನ್ 25 ಅಂತ ಬರುತ್ತೆ. ಸರಿನಾ? ಪೆನ್ನಿಗೆ ಎಷ್ಟು? 15 ರೂಪಾಯಿ ಪೆನ್. 3 ಪೆನ್ನಿಗೆ 15, 2 ಪೆನ್ಸಿಲಿಗೆ 10 ರೂಪಾಯಿ. ಅಂದ್ರೆ ಇಲ್ಲಿ ಪೆನ್ನು ಅಂತಕ್ಕಂಥದ್ದು ಎಷ್ಟಾಯ್ತು? 5 ರೂಪಾಯಿ ಪೆನ್. 5 ಮೂರ್ಲೆ 15. ಪೆನ್ಸಿಲ್ ಅಂತಕ್ಕಂಥದ್ದು ಎಷ್ಟಾಯ್ತು? 5. ಅದು 5 ರೂಪಾಯಿ, ಅದು 5 ರೂಪಾಯಿ. 5 2 ಎಷ್ಟು? 5 ಮೂರ್ಲೆ ಎಷ್ಟು? 15 ಪ್ಲಸ್ 10 ಎಷ್ಟು? 25. ಮತ್ತೆ ಯಾವ ರೀತಿ ಕೊಡ್ಬೋದು? ಅಷ್ಟೇ, ಒಂದೇ ವಿಧ. ನಾವು ಹೇಳಿದ್ವಿ ಅಪರಿಮಿತ ಪರಿಹಾರಗಳಿದ್ದಾವೆ ಅಂತ. ಅಪರಿಮಿತ ಪರಿಹಾರಗಳಿದ್ದಾವೆ. ಇವತ್ತು ಯಾವ ರೀತಿ ಕೊಡ್ಬೋದು? ನೀವು ಈ ರೀತಿ ದೊಡ್ಡ ಸಂಖ್ಯೆ ತಗೊಂಡಾಗ ಏನಾಗ್ತಾ ಇದೆ? ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಲ್ವಾ? ನಾನು ಈಗ ನೋಡಿ ತೋರಿಸ್ತೀನಿ. 3 ಪೆನ್ನು, 2 ಪೆನ್ಸಿಲ್ ತಗೊಂಡಿದ್ದೀವಿ. ಒಂದು 12 ರೂಪಾಯಿ ಬರೀತೀವಿ. ನಾನು ಕೊಟ್ಟಿರೋದಷ್ಟು 12. ಸರಿನಾ? ನಾನು ಕೊಟ್ಟಿರೋದಷ್ಟು 12. ಈಗ ಏನ್ ಬರಲ್ಲ? ಬರಲ್ವಾ? ನೋಡ, ಬರಲ್ಲ. ಯಾಕೆ ಬರಲ್ಲ? ಏನಮ್ಮ? ನಾನು ನೋಡಿ, ಪೆನ್ ತೊಗೊಂಡಿದ್ದೀವಿ. ಎಷ್ಟು ಪೆನ್ ತೊಗೊಂಡಿದ್ದೀವಿ? 3 ಪೆನ್ ತೊಗೊಂಡಿದ್ದೀವಿ, 2 ಪೆನ್ಸಿಲ್ ತೊಗೊಂಡಿದ್ದೀವಿ. ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? 12 ರೂಪಾಯಿ ಕೊಟ್ಟಿದ್ದೀವಿ. ನಾನು ಅಂಗಡಿಗೆ ಸಂಗೀತ ಏನು? 2 ಪೆನ್ ತೊಗೊಂಡ್ಲವಳು. ಎಷ್ಟು? 3 ಪೆನ್ನಿಗೆ ಎಷ್ಟು? 2 ರೂಪಾಯಿ ಒಂದು. 2 ರೂಪಾಯಿ ಒಂದು ಪೆನ್. 6 ರೂಪಾಯಿ ಒಂದು ಪೆನ್. 2 ರೂಪಾಯಿ ಒಂದು ಪೆನ್ ಒಟ್ಟೆಷ್ಟಾಯ್ತು? 6 ರೂಪಾಯಿ. 2 ರೂಪಾಯಿ ಒಂದು ಪೆನ್ ಒಟ್ಟೆಷ್ಟಾಯ್ತು? 6 ರೂಪಾಯಿ. ಪ್ಲಸ್ 3 ರೂಪಾಯಿ
₹3 ಒಂದು ಪೆನ್ಸಿಲ್ ರೀ, ₹3 ಒಂದು ಪೆನ್ಸಿಲ್ ರೀ. ಎಷ್ಟಾಯ್ತು? 6 ಬಾಕ್ಸಸ್. ಈಗ ಪೆನ್ ಎಷ್ಟು? ಪೆನ್ನಿನ ಬೆಲೆ ₹2, ಪೆನ್ಸಿಲಿನ ಬೆಲೆ ₹3. ಮತ್ತೆ ಹೇಗೆ ತಗೋಬಹುದು? ಯಾಕಂದ್ರೆ ಒಂದೇ ರೇಟ್ ಇರಲ್ಲ. ಪೆನ್ನಿಗೂ ಬೇರೆ ಬೇರೆ ರೇಟ್ ಇರ್ತದೆ, ಪೆನ್ಸಿಲಿಗೂ ಬೇರೆ ಬೇರೆ ರೇಟ್ ಇರ್ತದೆ. ಪೆನ್ನಿನ ಬೆಲೆನೇ ಕಡಿಮೆ ಆಗ್ಬೋದು, ಪೆನ್ಸಿಲ್ ಬೆಲೆನೇ ಏನಾಗ್ಬೋದು ಜಾಸ್ತಿ ಆಗ್ಬೋದು. ಒಳ್ಳೆ ಕ್ವಾಲಿಟಿ ಪೆನ್ಸಿಲ್ ಆತಂತ. ಹೌದಾ? ಏನು ಮತ್ತೆ ಅನ್ಬೋದು ನೋಡಿ. ನಾನೊಂದು ಅಂಗಡಿಗೆ ಹೋಗಿದ್ದೀನಿ. ಅಂಗಡಿಯವನು ಹೊಸ್ದಾಗಿ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾನೆ. ಅಂಗಡಿಯವನು ಏನು ಮಾಡಿದ್ದಾನೆ? ಹೊಸ್ದಾಗಿ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾನೆ. ನನ್ನಲ್ಲಿ ಪೆನ್ ತಗೊಂಡ್ರೆ ನಿಮಗೆ ಪೆನ್ಸಿಲ್ ಉಚಿತ. ನನ್ನಲ್ಲಿ ಪೆನ್ನನ್ನ ತೆಗೆದುಕೊಡಿ ನೀವು, ಪೆನ್ಸಿಲ್ ಉಚಿತ. 4 ಪೆನ್ ತಗೊಳ್ರಿ, ನಾನು ನಿಮಗೆ ಎಷ್ಟು? 2 ಪೆನ್ಸಿಲ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀನಿ. ನನ್ನ ಅಂಗಡಿ ಬನ್ನಿ, ನೀವು ಎಷ್ಟು ಪೆನ್ ತಗೊಳ್ಳಿ? 4 ಪೆನ್ ತಗೊಳ್ಳಿ. ಒಂದು ಪೆನ್ನಿಗೆ ಎಷ್ಟು ರೂಪಾಯಿ? ₹3. ಅಲ್ಲ, ಒಂದು ಪೆನ್ನಿಗೆ ₹4. ಒಂದು ಪೆನ್ನಿಗೆ ಎಷ್ಟು ರೂಪಾಯಿ? ₹4. ನೀವು ₹4 ಪೆನ್ ಎಷ್ಟು ತಗೊಳ್ರಿ? 3 ತಗೊಳ್ರಿ. ನಾನು ನಿಮಗೆ ಉಚಿತವಾಗಿ ಏನ್ ಮಾಡ್ತೀನಿ? ಪೆನ್ಸಿಲ್ಗಳನ್ನ ಕೊಡ್ತೀನಿ. ಆದ್ಮೇಲೆ ಪೆನ್ಸಿಲಿನ ಬೆಲೆ ಎಷ್ಟಾಗಿದ್ವಿ? 0. 3 ಎಷ್ಟು ಪೆನ್ಸಿಲ್ ತಗೊಂಡಿದ್ವಿ ನಾವು? ಪೆನ್ ತಗೊಂಡಿದ್ವಿ ₹4 ಒಂದಂತ ತಗೊಂಡಿದ್ವಿ. ಈಗ ಅವನು ಪೆನ್ಸಿಲ್ ಏನ್ ಮಾಡಿದ? ಉಚಿತವಾಗಿ ಕೊಟ್ಟ. ಮತ್ತಿನ್ಯಾವ ರೀತಿ ತೋರಿಸ್ಬೋದು? ಮತ್ತಿನ್ಯಾವ ರೀತಿ? ನೋಡ್ರಿ, ಹೇಳ್ತಾ ಪೆನ್ಸಿಲ್ ಚೆನ್ನಾಗಿರೋ ಕುತ್ಕೊಂತೀನಿ ಸರ್. ನಾನು ₹6 ಒಂದು ಪೆನ್ಸಿಲ್ ಸರ್. ₹6 ಪೆನ್ಸಿಲ್ ತಗೊಂಡಿದ್ದಕ್ಕೆ ಅವನು 3 ಪೆನ್ ಏನ್ ಮಾಡ್ತಾ ಇದ್ದಾನೆ? ಫ್ರೀಯಾಗಿ ಕೊಡ್ತಾ ಇದ್ದಾನೆ ಸರ್. ನಾನು ₹6 ಒಂದು ಪೆನ್ಸಿಲ್ ತಗೊಂಡೆ ಸರ್, ಅವನು 3 ಪೆನ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾನೆ ನೋಡಿ ಸರ್. ಆದ್ಮೇಲೆ ಪೆನ್ನಿನ ಬೆಲೆ ಏನು? 0, ಉಚಿತವಾಗಿ ಬರ್ತಾ ಇದೆ. ಆದ್ಮೇಲೆ ಪೆನ್ಸಿಲ್ ಎಷ್ಟು? ₹6. ಒಟ್ಟು ಎಷ್ಟಾಯ್ತು? 12. ಹೀಗೆ ಬಿಡಿಸ್ತಾ ಹೋದ್ರೆ ಇದಕ್ಕೆ ಅಪರಿಮಿತ ಪರಿಹಾರಗಳಿದ್ದಾವೆ. ಬೇಕಾದಷ್ಟು ಕೊಡ್ಬೋದು. ₹2.50 ಪೆನ್ನು, ಅಥವಾ ₹2.50, ₹2.50 ಏನ್ ಮಾಡ್ಬೋದು? ಪೆನ್ಸಿಲ್ ಮಾಡ್ಕೋಬಹುದು. ಹಿಂಗೆ ಅವನು ಚೇಂಜ್ ಮಾಡ್ತಾ ಹೋಗ್ಬೋದು. ಹೀಗೆ ಅಪರಿಮಿತ ಏನ್ ಮಾಡಬಹುದು? ಪರಿಹಾರಗಳನ್ನು ಏನ್ ಮಾಡಬಹುದು? ಕೊಡ್ತಾ ಹೋಗ್ಬೋದು. ಇವನ್ನ ನಾವು ಯಾವ ರೀತಿ ಗ್ರಾಫಲ್ಲಿ ಗುರುತಿಸೋದು? ಯಾವುದನ್ನ? 2 ಚರಾಕ್ಷರ. ಇದು ಚರಾಕ್ಷರ ಪೆನ್ ಅಂತಕ್ಕಂಥದ್ದು, ಪೆನ್ಸಿಲ್ ಅಂತಕ್ಕಂಥದ್ದು ಚರಾಕ್ಷರ. ಇದನ್ನ X, ಇದನ್ನ Y ಅಂತ ಬರ್ಕೊಂಡ್ರೆ ಮುಗಿದು ಸಮಸ್ಯೆ. ಯಾವುದು? 3 ಪೆನ್ನು, 2 ಪೆನ್ಸಿಲ್ಗಳ ಬೆಲೆ ಎಷ್ಟು? ₹12. ಅದನ್ನ ನಾವು ಸಮೀಕರಣ ಗಣಿತದಾಗ ಏನಕ್ಕೆ ಬರ್ಕೊಂತೀವಿ? ನಾವೀಗ ಅದು ಗೊತ್ತಿರಲ್ಲ. ಪೆನ್ನು ಪೆನ್ಸಿಲ್ ಅಂತಂದು 2x + 3x + 2y = 12. ಅವನೇನ್ ಮಾಡಿದಾನ? x y ಅಂತ ಕೊಡ್ತಿದ್ದ. ನಮ್ಗೆ ಅಯ್ಯಪ್ಪ ಇದು ಯಾವ್ದು x ಬಂತು y ಬಂತು, ಏನ್ ಮಾಡಬೇಕು? ಅದು x y ಅಂತಕ್ಕಂಥದ್ದೇನು? ನಾವು ಯಾವುದೋ 2 ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದೀವಿ, ಅದರ ಬೆಲೆ ಅಷ್ಟು. ಅಕಸ್ಮಾತ್ ಅವನಿಗೆ ಮೈನಸ್ ಹಾಕಿದ ಅಂತಂದ್ರೆ ಈ ವಸ್ತುವಿನ ವ್ಯತ್ಯಾಸ ಎಷ್ಟು ರೂಪಾಯಿ ಅಂದ್ರೆ 12. ಈ ವಸ್ತು ₹12 ಯಾವ್ಯಾವ ಬರ್ತದೋ ಅವನ್ನೆಲ್ಲ ಬರೀಬೇಕು. ವ್ಯತ್ಯಾಸ ಆ ವಸ್ತುಗೂ ತೆಗೆದುಕೊಂಡಿರ್ತಕ್ಕಂಥ ವ್ಯತ್ಯಾಸ ಎಷ್ಟಾಗಿರ್ಬೇಕು? ₹12. ಈಗ ನಾನು ಎಕ್ಸಾಂಪಲ್ ಇದೇ ಒಂದು ಸಮೀಕರಣವನ್ನ, ಈಗ ಉದಾಹರಣೆ ಇನ್ನೊಂದು ಸಮೀಕರಣವನ್ನ ತಗೊಂಡ್ಬಿಡ್ಸೋಣ. x + y = ನಾನು ಒಂದು 8 ಅಂತ ಬರೆದಿದ್ದೆ. ಈಗ ನಾವು ಅಂಗಡಿಗೆ ಹೋದ್ರೆ ಇದನ್ನ ಏನಂತ ಹೇಳ್ಬೋದು? ಈ ಸಮೀಕರಣ ಅಲ್ಲ, ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ಏನಂತ ಹೇಳ್ಬಹುದು? 4 + 4 ಆಮೇಲೆ ಅದು ಪರಿಹಾರ. 4 + 4 = 8 ಅನ್ನೋದೇನದು? ಪರಿಹಾರ. ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ, ಇದನ್ನ ಈ ಸಮೀಕರಣವನ್ನು ನಾನು ಅಂಗಡಿಗೆ ಹೋದ್ರೆ ಹೇಗೆ ಹೇಳ್ಬಹುದು? 4 ಪೆನ್ನು, 4 ಪೆನ್ಸಿಲ್ ತಗೊಂಡ್ರೆ ನೋಡಿ, ನಾನು ಸಿಂಪಲ್ ಹೇಳ್ತೀನಿ. ನಾನು ತೆಗೆದುಕೊಂಡು ಹೋಗ್ತಿರೋ ದುಡ್ಡು ಎಷ್ಟಾಗಿದೆ? ಅದನ್ನ ಹೆಂಗ್ ಬರ್ಬೇಕು? ನಾನು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ದುಡ್ಡು ಎಷ್ಟು? ₹8. ನಾನು ಏನೇನು ತರಕ್ಕೆ ಹೋಗ್ತಾ ಇದ್ದೀನಿ? ಯಾವುದೋ 2 ವಸ್ತು. ಇಲ್ಲಿ ನೋಡ್ರಿ, ಇದೊಂದು ವಸ್ತು, ಇದೊಂದು ವಸ್ತು. ನಾನು ಅಕಸ್ಮಾತ್ ಇದ್ರ ಮುಂದಕ್ಕೆ 2x ಅಂತ ಬರ್ತಿದ್ದೆ ಅಂದ್ರೆ ನಾನು ಎಷ್ಟು ವಸ್ತು? ಇಲ್ಲಿ 2 ವಸ್ತು, ಇಲ್ಲಿ 1 ವಸ್ತು.
ಎರಡು ಒಂದೇ ತರತಗ ಇರತಕ್ಕಂತಹ ಎರಡು ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದೀನಿ, ಇನ್ನೊಂದು ವಸ್ತು ಬೇರೆ ವಸ್ತು. ಉದಾಹರಣೆ 2 ಪೆನ್ಸಿಲ್ 1 ಪೆನ್ ತಗೊಳ್ತಾ ಇದ್ದೀನಿ. ಎಷ್ಟು ರೂಪಾಯಿ ಆಯ್ತು? 8 ರೂಪಾಯಿ. ನಾನು ಇಲ್ಲಿ ಬರೆದಿರುವುದು ಎಷ್ಟು? ಅದಕ್ಕೆ ಎಕ್ಸ್ ಬರ್ದಿದ್ವಿ. ಒಂದೇ ತರದ ವಸ್ತು. ಒಂದು ರಬ್ಬರ್ ತಗೊಂಡೆ, ಒಂದು ಮೆಂಡರ್ ತಗೊಂಡೆ. ರಬ್ಬರ್ ಪ್ಲಸ್ ಮೆಂಡರ್ ಎರಡು ಏನೋ ಬೇರೆ ಬೇರೆ ವಸ್ತುಗಳು. ಎಷ್ಟು ರೂಪಾಯಿ? 8 ರೂಪಾಯಿ. ಈಗ ಅವನು ಈ ರೀತಿ ಕೊಡ್ತಾನೆ, 5x ಪ್ಲಸ್ 2y = 10 ಅಂತ ಕೊಡ್ತಾನೆ. ಇದು ನಾನು ಹೇಳಿದ್ರು ನಾನು ಹೇಗೆ ಹೇಳ್ಬೇಕು? ಅಂಗಡಿಗೆ ಹೋಗ್ತಾ ಇದ್ದೀನಿ, ಎಷ್ಟು ರೂಪಾಯಿ ತಗೊಂಡು ಹೋಗ್ತಾ ಇದ್ದೀನಿ? 10 ರೂಪಾಯಿ ತಗೊಂಡು ಹೋಗ್ತಾ ಇದ್ದೀನಿ. ಏನೇನ್ ತರ ಹೋಗ್ತಾ ಇದ್ದೀನಿ? 5 ವಸ್ತುಗಳು ಒಂದೇ ತರ ಇದಾವೆ, 2 ವಸ್ತುಗಳು ಇನ್ನೊಂದ್ ತರ ಇದಾವೆ. 5 ವಸ್ತುಗಳು ಪ್ಲಸ್ 2 ವಸ್ತುಗಳ ಬೆಲೆ ಎಷ್ಟು ರೂಪಾಯಿ ಅಂದ್ರೆ 10 ರೂಪಾಯಿ. ಈ 5 ವಸ್ತುಗಳು ಯಾವ ಬೇರೆ ಯಾವ? 5 ರಬ್ಬರ್ ತಗೊಂತ ಇದೀವಿ, 2 ಮೆಂಟಲ್ ತಗೊಂತ ಇದೀವಿ. ಎಷ್ಟು ರೂಪಾಯಿ? 10 ರೂಪಾಯಿ. 5 ಪ್ಯಾಕೆಟ್ ಬಿಸ್ಕಿಟ್ ತಗೊಂಡೆ, 2 ಚಾಕ್ಲೇಟ್ ತಗೊಂಡೆ. ಎಷ್ಟು ರೂಪಾಯಿ? 10 ರೂಪಾಯಿ. ಬೇಕಾದಷ್ಟು ಉದಾಹರಣೆಗಳನ್ನು ತಗೋಬಹುದು, ಹೌದಾ? 5 ಪ್ಯಾಕೆಟ್ ಉದಿನ ಗಡ್ಡಿ ತಗೊಂಡೆ, 2 ಪ್ಯಾಕೆಟ್ ಬೆಂಕಿ ಪಟ್ಟ ತಗೊಂಡೆ. ಎಷ್ಟು ರೂಪಾಯಿ? 10 ರೂಪಾಯಿ. ನಾವು ದಿನನಿತ್ಯ ವ್ಯವಹಾರದಲ್ಲಿ, ದಿನನಿತ್ಯ ಜೀವನದಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ? ಇದನ್ನು ಬಳಸ್ಕೊಂತ ಇರ್ತೀವಿ. ಯಾವನ್ನ? 2 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನೋಡಿ. ನೀವು ಅಪ್ಪಾಜಿ ಯಾವುದೋ ಒಂದ್ಸರಿ ಮಾರ್ಕೆಟ್ಗೆ ಹೋಗಿರ್ತಾರೆ, ಅಲ್ಲಿಂದ 2 ಕುರಿ ತರ್ತಾರೆ, ಪ್ಲಸ್ 1 ಹಸು ತರ್ತಾರೆ. ಎಷ್ಟು ರೂಪಾಯಿ ದುಡ್ಡು ಆಗಿರ್ಬೋದು? 40,000 ರೂಪಾಯಿ ದುಡ್ಡು ಅಂತ ಬರ್ಬೋಣ. ಆಯ್ದ್ಮೇಲೆ ಕುರಿಗೆ ಎಷ್ಟು ಕೊಟ್ಟಿರಿ, ಹಸುಗೆ ಎಷ್ಟು ಕೊಟ್ಟಿರಿ ಅಂದ್ರೆ ಬೇಕಾಗ್ತ ಎಷ್ಟು ತರ ಹೇಳ್ಬೋದಾ? ನಾನು ಕುರಿಗೆ ಎಷ್ಟು ಕೊಟ್ಟಿನಿ? 10,000 ರೂಪಾಯಿ, ಹೌದಾ? 10,000 ರೂಪಾಯಿ ಕುರಿ ಅಂದ್ರೆ ಒಂದು ಕುರಿಗೆ 10,000 ರೂಪಾಯಿ ಅಂದ್ರೆ ಎಷ್ಟಾಯ್ತು? 2 ಕುರಿಗೆ 20,000 ಆಯ್ತು. ಇನ್ನು ಉಳಿದಿದ್ದು ಎಷ್ಟು? 20,000 ರೂಪಾಯಿ ಕೊಟ್ಟು ಹಸು ತಂದ್ವಿ, ಒಟ್ಟು ಎಷ್ಟಾಯ್ತು? 40,000. ಕುರಿ ಬೆಲೆ ಹಸಿನ ಬೆಲೆ ಚೇಂಜ್ ಮಾಡ್ಬೋದಾ? ಕುರಿನೇ ಒಂದ್ ಸ್ವಲ್ಪ ಚೆನ್ನಾಗಿರೋ ತಂದಿವಿ, ಹಸುನೇ ಒಂದ್ ಸ್ವಲ್ಪ ಸರಿ ಇರಲ್ಲ, ವೀಕ್ ಆಗಿತ್ತು, ಕಮ್ಮಿ ಮಾಡ್ಬೋದಾ? ಹಂಗೆ ಬೆಳೆಗಳನ್ನ ಏನ್ ಮಾಡಬಹುದು? ಸಾಕಷ್ಟು ಬದಲಾವಣೆ ಮಾಡ್ತಾ ಹೋಗ್ಬೋದು. ಇವೇನಂದ್ರೆ ಪರಿಹಾರಗಳು, ಅಪರಿಮಿತ ಪರಿಹಾರಗಳನ್ನು ಕೊಡ್ಬೋದು. ಯಾರೋ ಒಬ್ಬ ಬಂದಿದ್ದ, ನನ್ನ 2 ಕುರಿ ತಾಂಡ್ರಿ, ಹಸು ಫ್ರೀ ಆಗಿ ಕೊಡ್ತೀನಪ್ಪ ಅನ್ಬೋದ? ನೀನೇ 2 ಕುರಿ ತಗ, ನೋಡಲ್ಲ ಒಂದು ಹಸು ಇದೆ ಅದೇ ಫ್ರೀ. ಹಸು ಭಾರಿ ಚೆನ್ನಾಗಿತ್ತು, ದಿನಕ್ಕೊಂದು 20-30 ಲೀಟರ್ ಹಾಲು ಕರಿತತ್ತೆ. ಒಂದು ಹೊತ್ತಿಗೆ ಬೆಳಗ್ಗೆ 15 ಲೀಟರ್, ಸಾಯಂಕಾಲ 15 ಲೀಟರ್ ಹಾಲು ಕರಿತತ್ತೆ. ಅದ್ರ ಜೊತೆಗೆ 2 ಸರಿ ಇಲ್ಲ ಸಣ್ಣ ಕುರಿ ಮರಿ ತಂದಿದ್ದ. ಅವಾಗ ಈ ಹಸು ತಾಂಡ್ರೆ ಈ 2 ಕುರಿ ಮರಿ ಏನ್ ಮಾಡ್ತೀನಿ? ನಾನು ಫ್ರೀಯಾಗಿ ಕೊಡ್ತೀನಿ. ಇವೆಲ್ಲ ಎಂತವು? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಏನ್ ಮಾಡ್ತವೆ? ಈ ಸಮೀಕರಣಗಳನ್ನ ನಾವು ನಕ್ಷಾ ವಿಧಾನದಲ್ಲಿ ಯಾವ ರೀತಿ ಬಿಡಿಸ್ತಕ್ಕಂಥದ್ದು? ಈಗ ತಾಳಿ x + y = a. ಇದನ್ನೊಂದು ಗ್ರಾಫ್ ಮುಖಾಂತರ ಬರೆಯೋಣ ಅಂತ, ಬಾಕ್ಸ್ ಹಾಕೋಣ. x y ಬರ್ದಿದ್ದೀವಿ. ಈಗ ನಾನು x ಗೆ 1 ಕೊಟ್ಟೆ, x ಗೆ ಬೆಲೆ ಕೊಡ್ತಾ ಇದ್ದೀನಿ ಎಷ್ಟು? 1. ಹಾಗಿದ್ಮೇಲೆ y ಬೆಲೆ ಎಷ್ಟಾಗಬೇಕು? 2. ಇದ್ರೊಳಗೆ 2 ಕೊಟ್ವಿ. x ಗೆ 1 ಕೊಟ್ಟಿದ್ವಿ ಬೆಲೆಯನ್ನು, y ಗೆ ಎಷ್ಟಾಗಬೇಕು? 2. 1 + 2 ಎಷ್ಟಾಯ್ತು? ಎಷ್ಟಾಗಬೇಕು? ಮತ್ತೇನಾಯ್ತು? ಸಮಯ ತಪ್ಪಾಯ್ತಲ್ವಾ? 7. x ಗೆ 1 ಕೊಟ್ಟಾಗ y ಬೆಲೆ ಎಷ್ಟು? 7. ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ನೀವು ಯಾರಾದ್ರೂ ಸರ್ ನಾನು x ಗೆ ಇದು ಕೊಡ್ತೀನಿ, y ಗೆ ಇದನ್ನು ಕೊಡ್ತೀನಿ ಅಂತ ಹೇಳ್ಬೋದು? ಒಂದು ಇದೊಳಗೆ y ಗೆ 1 ಕೊಡ್ತೀರಿ, ವೆರಿ ಗುಡ್. ವೆರಿ ಗುಡ್. x ಗೆ 7 ಕೊಡ್ತೀನಿ ಸರ್ ನಾನು x ಗೆ 1 y 1 ಕೊಟ್ಟಿದ್ದೀನಿ, x ಗೆ ಏನಾಯ್ತು? 7 ಆಯ್ತು. ಕಂಪ್ಲೀಟ್. x ಗೆ 5 ಕೊಡ್ತೀನಿ, y ಗೆ 3 ಕೊಡ್ತೀನಿ. x ಗೆ 5 y ಗೆ 3, 2 ಸೇರಿಸಿದ್ರೆ ಎಷ್ಟಾಗಬೇಕು? 8. 2 ಸೇರಿಸಿದ್ರೆ ಎಷ್ಟಾಗಬೇಕು? 8.
ಸರಿ ವೆರಿ ಗುಡ್. ಹಾ ಎಕ್ಸಿಗೂ 4 ವೈಗೂ 4 ವೆರಿ ಗುಡ್ ಸಿಡ. ಹಾ ಹೇಳ ಎಕ್ಸಿಗೆ 2 ಕೊಡ್ತೀರಿ ವೈಗೆ 6 ಕೊಡ್ತೀರಿ ಅಂತ. ಈ ರೀತಿ ಅಪರಿಮಿತ ನೋಡ್ರಿ. ಇನ್ನು ಕೈ ಎತ್ತಾ ಇದ್ದೀರಿ ನೀವು ಅಂತಂದ್ರೆ ಇನ್ನು ಬೆಲೆ ಜಾಸ್ತಿ ಇದಾವ ಪರಿಹಾರಗಳು ಅಂತಂದ್ರೆ. ಬರಿತಾ ಹೋದ್ರೆ ಸಾವಿರ ಲಕ್ಷ ಕೋಟಿ ಪರಿಹಾರಗಳನ್ನ ಏನ್ ಮಾಡಬಹುದು ಬರೀಬಹುದು. ನನಗೆ ಒಂದು ಸರಳ ರೇಖೆ ಎಳಿಲಿಕ್ಕೆ 2 ಬಿಂದುಗಳು ಸಾಕು. ಯಾವ್ದಾದ್ರು 2 ಇಟ್ಕೊಂಡ್ರೆ ಈ ಉಳಿದೆಲ್ಲ ಬಿಂದುಗಳು ಅದೇ ಸರಳ ರೇಖೆ ಮೇಲೆ ಏನಾಗ್ತವೆ ಬರ್ತಾ ಹೋಗ್ತವೆ. ಅದಕ್ಕೆ 2 ಕಂಡು ಹಿಡಿದ್ರೆ ಸಾಕು. ನಾವೇನ್ ಮಾಡಿದ್ವಿ, ನೀವು ಮೊದಲೇ ಸರಿ ಅಂತ ತೋರಿಸಿ ಜಾಸ್ತಿ ತೋರಿದೀವಿ. ಈಗ ಇದನ್ನ ಎಕ್ಸ್ ವೈ ಅಂತ ಬರೀತೀವಿ. ಅಂದ್ರೆ ಎಕ್ಸ್ ಮೊದಲನೇದು, ವೈ ಎರಡನೇ. ಎಕ್ಸ್ ಇಲ್ಲಿ ಮೊದಲನೇದು ಯಾವ್ದಿದೆ 1, ವೈ ಯಾವ್ದಿದೆ ಎರಡನೇದು 7. ಇಲ್ಲಿ ಎಕ್ಸ್ ಮೇಲೆ ಯಾವುದು 1 7 1, ಎಕ್ಸ್ ಮೇಲೆ 5 3, ನೆಕ್ಸ್ಟ್ ಎಕ್ಸ್ ಮೇಲೆ 4 ವೈ ಮೇಲೆ 4, ಎಕ್ಸ್ ಮೇಲೆ 2 ವೈ ಮೇಲೆ. ಅಂದ್ರೆ ಎಕ್ಸ್ ನ ನಿರ್ದೇಶ ಮೊದಲಿಗೆ ಬಂದಿರೋದು ಎಕ್ಸ್ ನ ನಿರ್ದೇಶಾಂಕ, ಎರಡನೇ ಸರಿ ಬರೀತಿರೋದು ವೈ ನ ನಿರ್ದೇಶಾಂಕ. ಎಕ್ಸ್ ನ ನಿರ್ದೇಶಾಂಕ ವೈ ನ ನಿರ್ದೇಶಾಂಕ. ಅಂದ್ರೆ ಎಕ್ಸ್ ಮೊದಲನೇ ಅಂಕಿಯನ್ನ ಎಕ್ಸ್ ಅಕ್ಷದ ಮೇಲೆ ನೋಡಿ, ಎರಡನೇ ಅಂಕಿಯನ್ನ ವೈ ಅಕ್ಷದ ಮೇಲೆ ನೋಡಿ ಅಂತ ನಾವು ಅರ್ಥ. ಮೊದಲನೇ ಅಂಕಿಯನ್ನ ಎಕ್ಸ್ ಅಕ್ಷದ ಮೇಲೆ ನೋಡಿ, ಎರಡನೇ ಅಂಕಿಯನ್ನ ವೈ ಅಕ್ಷದ ಮೇಲೆ ನೋಡಿ. ಈಗ ಮೊದಲನೇ 1 ಯಾವ ಅಕ್ಷದ ಮೇಲೆ ನೋಡಬೇಕು? ಎಕ್ಸ್ ಅಕ್ಷದ ಮೇಲೆ. ಎಲ್ಲಿ ಬರುತ್ತೆ ನೋಡಿ, ಎಕ್ಸ್ ಅಕ್ಷದ ಮೇಲೆ 2 ಹೊಂದಿದಾವೆ. ಇಲ್ಲೂ ಒಂದು ಹೊಂದಿದೆ, ಇಲ್ಲೊಂದು ಹೊಂದಿದೆ. ಹೌದಾ? ಈ ಒಂದು ಯಾವುದು ಮೈನಸ್, ಈ ಒಂದು ಯಾವುದು ಪ್ಲಸ್. ನನಗೆ ಬೇಕಿರ್ತಕ್ಕಂಥ ಎಂತ ಒಂದು ಪ್ಲಸ್ 1. ಹಾಗಿದ್ಮೇಲೆ ಈ ಪ್ಲಸ್ 1 ಮೇಲೆ ನಾನು ಬರೆಯುತ್ತಿದ್ದೀನಿ. ಈಗ ಎರಡನೇದು ಯಾವ್ದಿದೆ 7. ವೈ ಮೇಲೆ ಇಲ್ಲೊಂದು 7 ಇದೆ. ಗುರ್ಸಿಲ್ವಾ? ಗುರ್ಸಂತ -6 -7 ಮೈನಸ್ ಇದು 1. ಈಗ y ಮೇಲೆ ನಾನು x ಮೇಲೆ ಗುರ್ತಿದ್ವಿ 1, ಇಲ್ಲಿ ಬೆಳೆಟಿದ್ದೆ. ಹೌದಾ? ಈಗ y ಮೇಲೆ ಇಲ್ಲಿ -7 ಇದೆ, ಇಲ್ಲಿ +7 ಇದೆ. ಅಲ್ಲಿ ನಾನು ಹಾಗಿದ್ಮೇಲೆ ಯಾವ ಗುರುತಿಸಬೇಕು? ಇದು ನೋಡಿ, ಇವೆರಡನ್ನೂ ಈಗ ಮೂವ್ ಮಾಡ್ತಾ ಇದ್ದೀವಿ. ಎಲ್ಲಿ ಒಂದು ಸೇರ್ತವೆ? 2 ಇಲ್ಲಿ ಒಂದು ಸೇರ್ತವೆ. ಹಾಗಿದ್ಮೇಲೆ ಈ ಪಾಯಿಂಟ್ ಅನ್ನು ಈ ರೀತಿ ನಿಮ್ಮ ಗ್ರಾಫ್ ಅಲ್ಲಿ ಈಸಿಯಾಗಿ ಗುರುತಿಸಬಹುದು. ಗ್ರಾಫ್ ಅಲ್ಲಿ ಗೆರೆ ಇರುತ್ತದೆ ಸ್ಟ್ರೈಟ್ ಆಗಿ. ಈಗ x ಮೇಲೆ 1, y ಮೇಲೆ 7. ಈ ಬಿಂದುವನ್ನು ಗುರುತಿಸ್ರಿ ಅಂತ ಕೇಳಬಹುದು. ಅವನೊಂದು ಗ್ರಾಫ್ ಕೊಟ್ಬಿಟ್ಟು ಅವನ ಒಂದು ಬಿಂದು ಗುರುತಿಸಿ. ಈಗ ನೀವು ನೋಡುವ ಕೆಳ ಫಸ್ಟ್ ಈ ಕೆಳ ನೋಡ್ಬೇಕು ಯಾವ್ದಿದೆ 1, ಅದನ್ನ ಈಗ ಬರ್ತೀವಿ 1. ಈ ಕಡೆ ನೋಡ್ತೀವಿ ಯಾವ್ದಿದೆ 7, 1, 7. ಈ ಬಿಂದುವಿನ ನಿರ್ದೇಶಾಂಕಗಳು ಯಾವಪ್ಪ ಅಂದ್ರೆ 1, 7. ನಾವು 1, 7 ಅಂತ ಗುರುತಿಸಿದ್ವಿ. ನೆಕ್ಸ್ಟ್ ಈಗ x ಮೇಲೆ ಎಷ್ಟು 7. ಎಲ್ಲಿದೆ 7? ಇಲ್ಲಿದೆ. ಹೌದಾ? y ಮೇಲೆ ಎಷ್ಟು 1. ಎಲ್ಲಿದೆ? ಇಲ್ಲಿದೆ. ಎರಡನ್ನ ಹೀಗೆ ಮೂವ್ ಮಾಡಿ. ಎಲ್ಲಿ ಬಂದು ಸೇರ್ತವೆ 2? ಇಲ್ಲಿ ಬಂದು ಸೇರ್ತವೆ. ಇದೆಷ್ಟಿದು 7. ನೋಡಿ, ನಾನು ಈ ಸ್ಕೇಲ್ ಬಳಸ್ಬಿಟ್ಟು ಈ ಗೆರೆಯನ್ನು ಎಳಿತೀನಿ. ಇದರ ಮೇಲೆ ಈ ಉಳಿದೆಲ್ಲ ಬಿಂದುಗಳು ಬರ್ತವೋ ಇಲ್ವೋ ಅಂತ ನೋಡೋಣ. ನಾವೇನ್ ಹೇಳಿದ್ವಿ? 2 ಬಿಂದುಗಳು ಸಾಕು ಒಂದು ಸರಳ ರೇಖೆಯನ್ನು ಎಳಿಲಿಕ್ಕೆ. ಈಗ 2 ಬಿಂದು ಬಳಸಿ ಎಳೆದಿದ್ದೀವಿ. ಈಗ ಉಳಿದಂತೆ ಈಗ ಉಳಿದಿರೋ ಬಿಂದು ಗುರ್ಸೋಣ. x ಮೇಲೆ ಎಷ್ಟು 5. ಎಲ್ಲಿದೆ? x ಮೇಲೆ 5 ಇದೆ. y ಮೇಲೆ ಎಷ್ಟು 3. ಇವೆರಡನ್ನು ಈಗ ಮೂವ್ ಮಾಡ್ತಾ ಬರೋಣ. ಎಲ್ಲಿ ಬಂತು? ಇಲ್ಲಿ ಬಂತು. ಎಷ್ಟು? x ಮೇಲೆ 5, y ಮೇಲೆ 3. ನೆಕ್ಸ್ಟ್ x ಮೇಲೆ 4, y ಮೇಲೆ 4. x ಮೇಲೆ 4 ಇದೆ, y ಮೇಲೆ 4 ಇದೆ. ಎರಡು ಮೂವ್ ಮಾಡೋಣ. ಇಲ್ಲಿ ಬಂತು 4, 4. ನೆಕ್ಸ್ಟ್ x ಮೇಲೆ 2, y ಮೇಲೆ 6. ಎಲ್ಲಿ ಬರುತ್ತೆ? 2, 6. ಈ ಸರಳ ರೇಖೆಯ ಮೇಲಿರೋ ಪ್ರತಿಯೊಂದು ಬಿಂದುವು
ನಾನು ಸರ್ ಇಲ್ಲೊಂದು ಬಿಂದು ಇಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣದ ಒಂದು ಪರಿಹಾರ. ಸರ್ ನಾನು ಇಲ್ಲಿ ಇಡ್ತಿದ್ದೀನಿ ಸರ್, ಇಲ್ಲೊಂದು ಬಿಂದು ಗುರ್ತಿಸಿದ್ದೀನಿ, ಈ ಒಂದು ರೇಖಾತ್ಮಕ ಯಾವ್ದಿದು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣದ ಪರಿಹಾರ. ಎಷ್ಟು ಬಿಂದುಗಳನ್ನು ಗುರುತಿಸಬಹುದು? ಅಪರಿಮಿತ ಬಿಂದುಗಳನ್ನು ಗುರುತಿಸಬಹುದು. ಆ ಎಲ್ಲ ಬಿಂದುಗಳು x plus y is equals to n2 ರೇಖಾತ್ಮಕ ಸಮೀಕರಣದ ಪರಿಹಾರ. ಬೇರೆ ಬೇರೆ ಈ ಕಡೆ ಯಾಕೆ ಬರಲಿಲ್ಲ ಅಂತ ಅಲ್ವಾ? ಈಗ -2 ತಗೊಂಡ್ರೆ y ಬೆಲೆ ಎಷ್ಟಾಗುತ್ತೆ? 10 ಆಗುತ್ತೆ. -2 ಎಲ್ಲಿದೆ? x ಮೇಲೆ ಇಲ್ಲಿದೆ. 10 ಎಲ್ಲಿದೆ? ಇಲ್ಲಿ ಬರುತ್ತೆ. ಇಲ್ಲಿ ಗುರುತಿಸ್ತೀವಿ, ಇಲ್ಲಿ ಬರುತ್ತೆ. ಹೇಳ್ತಿರೋದು ಅರ್ಥ ಇದೆ? -2 ಇಲ್ಲಿ ಮೈನಸ್ ಸರ್ ನಾನು -10 ಅಂತೀನಿ ಸರ್, ಇಲ್ಲಿ -10 ಬೆಲೆ ಹಾಕಿದ್ರೆ ಆವಾಗ y ಬೆಲೆ ಎಷ್ಟಾಗುತ್ತೆ? 2 ಹಾಕಿದ್ರೆ ಹೆಂಗ್ ಬರುತ್ತೆ? 2ರ ಮೊತ್ತ ಎಷ್ಟಾಗಬೇಕು? 8 ಆಗುತ್ತೆ. ಇಲ್ಲಿ ನಾನು -10 ಹಾಕಿದ್ದೀನಿ x ಗೆ, y ಗೆ ಎಷ್ಟಾಗುತ್ತೆ? ಯಾವ ಸಂಖ್ಯೆಯಲ್ಲಿ 10 ಕಳೆದ್ರೆ 8 ಬರುತ್ತೆ? 18ರಲ್ಲಿ 10 ಕಳೆದ್ರೆ 8 ಬರುತ್ತೆ. ಹಾಗಿದ್ಮೇಲೆ x ಬೆಲೆ -10 ಆದ್ರೆ y ಬೆಲೆ ಎಷ್ಟು? 15. ಅವೆರಡನ್ನು ಕಳೆದ್ರೆ ಎಷ್ಟು ಬಂತು? 8. ಕೂಡಿರಾದ್ರೂ 8 ಬರಬೇಕು, ಕಳೆದ್ರೂ 8 ಬರಬೇಕು ಅಷ್ಟೇ. ಈ 5 ಕೂಡಿ ಅಥವಾ 5 ಕಳಿ ನನಗೆ ಎಷ್ಟು ಬರಬೇಕು? 8 ಬರಬೇಕು. ಅವು ಆ ಎಲ್ಲ ಪರಿಹಾರಗಳು ಇರ್ತವೆ. ಈ ಒಂದು x plus y is equals to 8 ಅಂತಕ್ಕಂತಹ ಒಂದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಪರಿಹಾರಗಳಾಗಿರ್ತವೆ. ಈಗ ನಾವು ಕೂತ್ಕೋಣ. ಮುಂದುವರೆದು ಈ ಒಂದು ಅವಧಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ಏನ್ ಕಲ್ತ್ವಿ ನಾವು ಅನ್ನೋದ್ರ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತೀನಿ. ನೀವು ಆನ್ಸರ್ ಮಾಡ್ತೀರಿ? ಆಮೇಲೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ, ನೀವು ಕೈ ಎತ್ತಬೇಕು, ಆದರ್ಶ ರೂಪ ಯಾವುದು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಈಗ ಬರ್ಲಿಕ್ಕೆ ನಾವು ಯಾವುದು? ನಂದೀಶ್. ax plus bx by ax plus by plus c ಯಾವುದು ಆದರ್ಶ ರೂಪ? ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಈ x o x dash ಅನ್ನು ಏನಂತ ಕರೀತೀವಿ? x o x dash ಅನ್ನ ಅಡ್ಡ ರೇಖೆ, ಮತ್ತೊಂದು ಹೆಸರು ಹೇಳ್ತೀವಿ ಪಾದ ಸೂಚಕ. ಏನಂತ ಕರಿತೀವಿ? ಪಾದ ಸೂಚಕ. y o y dash ಅನ್ನು ಏನಂತ ಕರಿತೀವಿ? ಲಂಬ ಸೂಚಕ ಅಂತ ಕರಿತೀವಿ ಅಥವಾ ಲಂಬ ರೇಖೆ ಅಂತ ಕರಿತೀವಿ. ಈಗ ಮೊದಲನೇ ಚತುರ್ಥಕದಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಯಾವ್ಯಾವು? ಪ್ಲಸ್. ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿರ್ತವೆ? ಅಪರಿಮಿತ ಪರಿಹಾರಗಳಿರ್ತವೆ. ಹಾಗಿದ್ಮೇಲೆ ಈ ಒಂದು ಅವಧಿಯನ್ನ ಮುಗಿಸ್ತೇವೆ ಅಂತ ಹೇಳ್ತಾ ಈ ಇಲ್ಲಿಯವರೆಗೂ ಪಾಠವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.